ಇಲ್ಲಿ ವೀಕ್ಷಕರೇ ನಮಸ್ಕಾರ. ನಾವೊಂದು ಹಾವಿನ ಸಂರಕ್ಷಣೆಯ ಕರೆಗೆ ಹೋಗ್ತಾ ಇದ್ದೀವಿ. ಇವತ್ತು ಸ್ವಲ್ಪ ಮೋಡ ಇದೆ, ಸೊ ಚಿಲ್ಲಾಗಿದ್ದೀವಿ ಇವತ್ತು. ಯಾಕೆಂದರೆ ಅಷ್ಟು ಹಾವಿನ ಸಂರಕ್ಷಣೆಯ ಕರೆಗಳು ಬಂದಿಲ್ಲ. ಇದೇ ಮೊದಲನೇ ಸಂರಕ್ಷಣೆಯ ಕರೆ. ಸೊ ಮೈಸೂರಿನ ರಂಗರಾವ್ ಆ್ಯಂಡ್ ಸ್ಕೂಲ್ಸ್ ಒಳಗಡೆ, ರಂಗರಾವ್ ಆ್ಯಂಡ್ ಸನ್ಸ್ ಒಳಗಡೆ ಈ ಒಂದು ಹಾವು ಬಂದಿದೆ. ಸೊ ಇದು ಬ್ಲೈಂಡ್ ಸ್ಕೂಲ್ ಆ್ಯಕ್ಚುಲಿ. ಇಲ್ಲಿ ಪ್ಯಾಸೇಜಲ್ಲಿ ಹಾವು ಕಂಡಿದ್ದೀವಿ ಅಂತ ಹೇಳಿ ನಮಗೆ ಈ ಒಂದು ಇನ್ಫಾರ್ಮೇಷನ್ ಬಂದಿದೆ. ಸೊ ಬನ್ನಿ ಒಳಗೆ ಹೋಗಿ ಈ ಒಂದು ಹಾವನ್ನು ರೆಸ್ಕ್ಯೂ ಮಾಡಿಬಿಡೋಣ. ಅಕ್ಕ, ಎಲ್ಲಿದೆ ಹಾವು? ಎಲ್ಲಿ ಹಿಂದೆಗಡೆನಾ? ಹಾಂ, ಬಂದೆ ಮ್ಯಾಮ್. ಎಲ್ಲಿದೆ? ಶೂಸ್ ಒಳಗಿದೆಯಾ? ಹಂಗಾರೆ ತುಂಬ ಕೇರ್ಫುಲ್ ಆಗಿರಬೇಕು. ಯಾವ ಹಾವು ಅಂತಲೂ ಗೊತ್ತಿಲ್ಲ. ನಾಗರಾವ, ಇದು ಬಾಕ್ಸ್ ಇದೆಯಾ? ಹಾಂ, ಸೂಪರ್, ಕೊಡಿ. ಶೂಸ್ ಒಳಗೇನಾರು ಇಲ್ಲ. ಶೂಸ್ ಒಳಗೆ ಹೋಗಿರಬೇಕು. ಇಲ್ಲಿದೆ ನೋಡಿ, ಶೂಸ್ ಒಳಗಡೆ ನಾಗರ ಹಾವಿನ ಮರಿ. ಸೊ ಇದು ಮಕ್ಕಳು ಉಪಯೋಗಿಸೋಂಥ ಚಪ್ಪಲಿ ಅಲ್ವಮ್ಮ? ಯಾರ ಮಗಳು? ನಿಮ್ಮ ಮಗಳೇ ಹಾಕೊಳ್ಳೋದ ಚಪ್ಪಲಿನ? ನೋಡಿ, ನೋಡಿದೆ ಮಾಡಿದೆ ಹಾಕೊಂಡ್ರೆ ಏನಾಗುತ್ತೆ ನೋಡಿ. ಇಲ್ಲಿ ಯಾವ ಹಾವಿದು? ಫೋಕಸ್ ಆಗ್ತಾ ಇಲ್ಲ, ಹಾವು ಕಾಣಿಸ್ತಾ ಇಲ್ಲ. ಬಟ್ ಓಕೆ, ವಿಡಿಯೋ ರೆಕಾರ್ಡ್ ಆಗ್ತಾ ಇದೆ, ಸೊ ನೋಡ್ಬೋದು ಈಸಿಯಾಗಿ. ಸೊ ವೀಕ್ಷಕರೇ, ಈ ಒಂದು ಶೂಸ್ ಒಳಗಡೆ ಈ ನಾಗರ ಹಾವಿನ ಮರಿ ಸೇರಿಕೊಂಡಿದೆ. ನಾಗರ ಹಾವಿನ ಮರಿಗಳು ವಿಷಕಾರಿನೇ. ಮೊಟ್ಟೆಯಿಂದ ಆಚೆ ಬಂದು ಕಚ್ಚಿದ್ರೂ ಕೂಡ ವ್ಯಕ್ತಿಗೆ ತೊಂದರೆ ಆಗೋಂಥ ಸಾಧ್ಯತೆಗಳಿರುತ್ತೆ. ಸೊ ದಯವಿಟ್ಟು ಚಪ್ಪಲಿಗಳನ್ನು ಈ ರೀತಿ ಧರಿಸೋವಂಥ ಒಂದು ಸಮಯದಲ್ಲಿ ಕೇರ್ಫುಲ್ ಆಗಿರಿ. So attention to everybody who is watching this video. There is a spectacle cobra that we just rescued, about to rescue, which is inside the shoes. So please beware while you're about to wear your footwear, because there can be venomous snakes like these inside them. Okay. Illi. ನೋಡಿ ಇಲ್ಲಿ ಅದು ಒಳಗಡೆ ನುಗ್ಗಕ್ಕೆ ಟ್ರೈ ಮಾಡ್ತಾ ಇದೆ. ಬರೋ ಇಲ್ಲಿ, ಆಚೆ ಬರೋ. ಅದನ್ನು ಗಾಬರಿ ಆಗಿದೆ. ದೊಡ್ಡ ಮರಿನ, ಚಿಕ್ಕದಲ್ಲ ಇದು. ಅಂದರೆ ಒಂದು ಸುಮಾರು ಟೈಮ್ ಆಗಿದೆ. ಮಳೆ ಬೇರೆ ಶುರು ಆಯಿತಾ. ಬಮ್ಮ ಇಲ್ಲಿ ನೋಡಿಲ್ಲಿ. ಓ, ಒಳಗೆ ವಾಪಸ್ ಅಲ್ಲಿಗೆ ಹೋಗ್ಬೇಕಾ ನೀನು? ಹಾಂ, ನೋಡಿ ಎಷ್ಟು ಪ್ರಾಬ್ಲಮ್ ಆಗೋದು. ಹೋಗ್ಕಂದ ಒಳಗೆ ಹೋಗುತ್ತಮ್ಮ, ಅದಕ್ಕೂ ಸ್ವಲ್ಪ ಟೈಮ್ ಬೇಕಲ್ವಾ. ಓಕೆ, ಸೂಪರ್, ರೆಸ್ಕ್ಯೂ ಮಾಡಿದ್ದೀವಿ. ಬಟ್ ಇಲ್ಲಿ ಬ್ಲೈಂಡ್ ಮಕ್ಕಳು ಚಪ್ಪಲಿ ಹಾಕ್ತಾರಲ್ವ, ಶೂಸ್ ಹಾಕ್ತಾರಲ್ವ. ಸೊ ಅವ್ರಿಗೆ ಯಾರು ಹಾಕ್ಸೋದ? ಶೂ ಹಾಕ್ಕೊಳ್ಳಲ್ಲ, ಚಪ್ಪಲಿ ಹಾಕೋತಾರೆ. ಬಟ್ ಅವರು ನೀವೇ ಹಾಕ್ಸೋದ ಅಥವಾ ಅವ್ರಿಗೆ ಗೊತ್ತಾಗತ್ತಾ ಹಾಕ್ಕೋಬೇಕು ಅಂತ? ಅವ್ರಿಗೆ ಗೊತ್ತಾಗುತ್ತೆ. ಸೊ ಗೋಡೆ ಪಕ್ಕ ಎಲ್ಲಿ ಚಪ್ಪಲಿ ಇಟ್ಟಿದ್ದಾರೆ ಬಿಟ್ಟಿದ್ದಾರೆ ಅಂತ ಗೊತ್ತಾಗುತ್ತೆ, ಅಲ್ಲಿ ಗೊತ್ತಾಗುತ್ತೆ. ಬಟ್ ಅಂಥ ಟೈಪ್ ನೋಡಿ, ನಮಗೆ ಗೊತ್ತಾಗುತ್ತೆ, ನಮ್ಗಾದ್ರೆ ಗೊತ್ತಾಗುತ್ತೆ ಒಂದು ಕಡೆ ಈ ಥರ ಹಾವಿದೆ ಅಂತ. ಆದರೆ ಅವ್ರಿಗೆ ಗೊತ್ತಾಗೋದಿಲ್ಲ. ಏನೋ ಒಂದು ಚುಚ್ತು ಅಂದರೆ ಏನೋ ಮುಳ್ಳೋ ಹುಲ್ಲೋ ಕಡ್ಡಿನೋ ಏನೋ ಚುಚ್ತು ಅಂತ ಅನ್ಕೋಬೋದು, ಕಚ್ಚಿದ್ರು ಕೂಡ. ಸೊ ದಯವಿಟ್ಟು ಸ್ಟೂಡೆಂಟ್ಸ್ನೆಲ್ಲ ಕೇರ್ಫುಲ್ ಆಗಿರಿ. ಯಾರು ಸ್ಟೂಡೆಂಟ್ಸ್ ಚಪ್ಪಲಿ ಹಾಕೋಬೇಕಾದ್ರೆ ಯಾರು ಜೊತೆಗಿರಿ. ಇನ್ ಕೇಸ್ ಏನಾರು ಈ ಥರ ಹಾವುಗಳಿತ್ತು ಅಂತಂದರೆ ನೋಡಿದಾಗ ಗೊತ್ತಾಗುತ್ತೆ. ಎಲ್ಲಿ ಮಕ್ಕಳೆಲ್ಲ ಎಲ್ಲಿದ್ದಾರೆ? ಹೌದಾ, ವೆರಿ ನೈಸ್, ವಂಡರ್ಫುಲ್. ನಾಗರ ಹಾವು ಮರಿ ಸರ್. ಇವ್ರ ಮಗಳು ಶೂನೇ. ವೀಕ್ಷಕರೇ, ಮಕ್ಕಳು ಎಷ್ಟು ಕಷ್ಟಪಟ್ಟು ಓದ್ತಾ ಇದ್ದಾರೆ, ಕಷ್ಟಪಟ್ಟು ಕಲಿತಾ ಇದ್ದಾರೆ ಅಂತಂದರೆ ನಿಜವಾಗ್ಲೂ ಕಣ್ಣಲ್ಲಿ ನೀರು ಬಂದ್ಬಿಡುತ್ತೆ. ಅಷ್ಟು ಇದಾಗುತ್ತೆ. ದಯವಿಟ್ಟು ಈ ರೀತಿ ಸಂಘ ಸಂಸ್ಥೆಗಳು ಈ ಒಂದು ಎಜುಕೇಷನನ್ನು ಬ್ಲೈಂಡ್ ಸ್ಕೂಲ್ಗಾಗಿರ್ಬೋದು ಅಥವಾ ಹ್ಯಾಂಡಿಕ್ಯಾಪ್ಟ್ ಆಗಿರ್ಬೋದು ಅಥವಾ ನಮ್ಮಂಥ ಪ್ರಾಣಿ ಪಕ್ಷಿ ಸಂರಕ್ಷಣೆಯ ಒಂದು ಸಂಸ್ಥೆಗಳೇನಿದೆ, ದಯವಿಟ್ಟು ಪ್ರೋತ್ಸಾಹಿಸಿ. ಯಾಕೆಂತಂದರೆ ನೋಡಿ, ಮಾನವ ಕುಲ, ಹ್ಯುಮ್ಯಾನಿಟಿ ಯಾವ ಲೆವೆಲ್ಗೆ ಎವಾಲ್ವ್ ಆಗಿದೆ ಅಂತಂದರೆ, ಜಗತ್ತಲ್ಲಿ ಯಾವುದೇ ಒಂದು ನಾಲೆಡ್ಜ್ ಆಗಿರ್ಬೋದು
ಅಥವಾ ಏನೋ ಒಂದು ಇನ್ಫಾರ್ಮೇಷನ್ ಆಗಿರ್ಬೋದು ಅಥವಾ ಸೋರ್ಸ್ ಆಗಿರ್ಬೋದು ರಿಸೋರ್ಸ್ ಆಗಿರ್ಬೋದು ಈಸಿಯಾಗಿ ಸಿಗೋಂಥ ಒಂದು ಕಾಲ ಇದು. ಸೊ ಎಲ್ಲರೂ ಒಟ್ಟಿಗೆ ಹಂಚ್ಕೊಂಡು ಕೂಡಿ ಬಾಳೋಣ ಅಂತ ಹೇಳ್ತಾ ಮುಂದಿನ ರೆಸ್ಕ್ಯೂ ಕಾಲ್ಗೆ ಹೋಗೋಣ. ಧನ್ಯವಾದ.